HMB फंक्शन हॉल आपके खुशियों की जगह। बीजापुर में मंगनी, शादी, अकीका जैसे खुशियों के प्रोग्राम्स के लिए पार्किंग की विशाल जगह और आलीशान हॉल में रहने खाने के सारे इंतजाम। HMB फंक्शन हॉल, गणेश नगर, बेंगलुरु बाईपास रोड, मारुति एंड टोयोटा शोरूम, बैक साइड, बीजापुर। बुकिंग शुरू हो चुकी है। ಹೆಣ್ಮಕ್ಳು ದಯಮಾಡಿ ಆ ಕಡೆ ಈ ಕಡೆ ನೆರಳಿದೆ, ಇಲ್ಲಿ ಈ ಕಡೆ ಕೊಡಿ ಪ್ಲೀಸ್. ಆ ಕಡೆ ಲಾಸ್ಟ್ ಇಂದ ಬನ್ನಿ. ಈ ಕಡೆ ಹೆಣ್ಮಕ್ಳಿಗೆ ನೆರಳಿದೆ, ಹೆಣ್ಮಕ್ಳು ಆ ಕಡೆ ಲಾಸ್ಟ್ ಅಲ್ಲಿ ಇರೋರು ಈ ಕಡೆ ಕರ್ಕೊಂಡ್ ಬನ್ನಿ. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಗಣೇಶ ಅಲ್ಲಿ ಈ ಕಡೆ ಮಾಡಿ, ಈ ಕಡೆ ಅಲ್ಲಿ ಬನ್ನಿ, ಈ ಕಡೆ ಎಲ್ಲರೂ ಕುತ್ಕೊಳ್ಳಿ, ಎಲ್ಲ ಕುತ್ಕೊಳ್ಳಿ, ಕುತ್ಕೊಳ್ಳಮ್ಮ ಗಣೇಶ್ ಕುತ್ಕೊಳ್ಳೋ, ಅಲ್ಲಿ ಅಲ್ಲಿ ಕುತ್ಕೊಳ್ಳಿ ಗಣೇಶ, ನಮ್ಮ ಟ್ವೆಂಟಿ ಕುತ್ಕೊಳ್ಳಿ, ಕುತ್ಕೊಳ್ಳಪ್ಪ ಬರ್ಕೊಳ್ಳೋಲ್ಲ, ಬರಮ್ಮ ಈ ಕಡೆ ಬನ್ನಿ, ಎಲ್ಲರೂ ಈ ಕಡೆ ಬನ್ನಿ. ಗಾಡಿ ಸ್ವಲ್ಪ ಹಿಂದೆ ಬರಲಿ, ಅದು ಗಾಡಿ ಹಿಂದೆ ಬರಲಿ. ಅದು ಕೇಳಿಸ್ತಿದ್ಯಾ ಎಲ್ಲರಿಗೂ? ಕೇಳಿಸ್ತಾ ಇದೆಯಲ್ಲ? ಸುಮ್ಮನೆ ನಮ್ಗೆ ಟೈಮ್ ಪಾಸ್ ಮಾಡಕ್ ಬರೋದಕ್ಕೆ ಹೋರಾಟ ಮಾಡ್ತಾ ಇಲ್ಲ. ಇಲ್ಲಿ ಹೋರಾಟ ಮಾಡ್ತಾ ಇರೋದು ಸರ್ಕಾರ ಹೇಳಿರೋ ಒಂದು ಹೇಳಿಕೆನ, ಅವರು ಒಂದೊಂದು ಸ್ಟೇಟ್ಮೆಂಟ್ಸ್ ಪ್ರತಿಯೊಬ್ಬ ಯುವಕರನ್ನು ಪ್ರತಿದಿನ ನ್ಯೂಸ್ ಪೇಪರ್ ಓದ್ತಾರೆ. ಅವರ ಪ್ರಣಾಳಿಕೆಯಲ್ಲಿ ಏನ್ ಹೇಳಿತ್ತು ಕಾಂಗ್ರೆಸ್ ಸರ್ಕಾರ? ಒಂದೇ ವರ್ಷದಲ್ಲಿ 2.5 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. 2.5 ವರ್ಷ ಆಯ್ತು ಯುವಕರಲ್ಲಿ ಬರೀ ಒಂದಲ್ಲ ಒಂದ್ ರೀಸನ್ ಹೇಳ್ಕೊಂತ ಎಷ್ಟು ಹೋರಾಟ ಮಾಡಿದ್ರು ಒಂದೇ ಒಂದು ನೋಟಿಫಿಕೇಶನ್ಸ್ ಆಗ್ತಾ ಇಲ್ಲ. ಆಗ್ತಾ ಇದೆಯಾ? ಕಳೆದ 5-6 ವರ್ಷದಿಂದ ಯಾವುದೇ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗ್ಲೇ ಇಲ್ಲ. 5-6 ವರ್ಷ ಯಾಕೆ ಹೇಳ್ತೀನಿ ಅಂತ ಅಂದ್ರೆ, 2 ವರ್ಷ ಕೋವಿಡ್ ಆಯ್ತು, 2 ವರ್ಷ ಎಲ್ರಿಗೂ ಸರ್ವೇ ಸಾಮಾನ್ಯ ಇಡೀ ಆಲ್ ಓವರ್ ಎಂಟೈರ್ ವರ್ಲ್ಡ್ಗೆ ನಮ್ಮ ಎಂಟೈರ್ ವರ್ಲ್ಡ್ಗೆ ಏನಂತಂದ್ರೆ ಒಂದು ಕೋವಿಡ್ ಅಂತ ಒಂದು ಮಹಾಮಾರಿ ಇತ್ತು, ಅದು ಎಕ್ಸೆಪ್ಷನ್.
ಅದಾದ್ಮೇಲೆ 1 ವರ್ಷ ಎಲೆಕ್ಷನ್ ಇಯರ್, ಅದಾದ್ಮೇಲೆ 1.5 ವರ್ಷದಿಂದ ಒಳ ಮೀಸಲಾತಿ ಅಂತ ನೆಪ ಇಟ್ಕೊಂಡು ಒಂದೇ ಒಂದು ನೋಟಿಫಿಕೇಶನ್ಸ್ ಮಾಡಿಲ್ಲ. ಮಾಡಿದಾರಾ? ಒಂದೂವರೆ ವರ್ಷ, ನಾನು 1.5 ವರ್ಷದಿಂದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾಗಮೋಹನ್ ದಾಸ್ ಸರ್ ಹತ್ರ ನಾವು ಮನವಿ ಮಾಡ್ಕೊಂಡೆ, ಸರ್ ಒಳ ಮೀಸಲಾತಿಯಿಂದ ಯಾವುದೇ ನೇಮಕಾತಿ ಪ್ರಕ್ರಿಯೆ ತಡೆ ಹಿಡಿಯೋದು ಬೇಡ ಅಂತ ಹೇಳಿ. ಹೌದು, ನೇಮಕಾತಿಗೂ ಒಳ ಮೀಸಲಾತಿಗೂ ಸಂಬಂಧನೇ ಇಲ್ಲ ಅಂತ ಹೇಳಿದ್ರು. ಆದ್ರೂ ಅವರು ಪತ್ರನೂ ಬರೀತೀನಿ ಅಂತ ಹೇಳಿದ್ರು. ನಾನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾನು ಅವತ್ತಿಂದ 1.5 ವರ್ಷದಿಂದ ಕೇಳ್ಕೊಂತಾ ಇದ್ದೀವಿ, ಏನಂದ್ರೆ ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿ ಅಂತ ಹೇಳಿ. ಹೌದಾ ಇಲ್ವಾ? ಆದ್ರೆ 1.5 ವರ್ಷದಿಂದ ನೆಪ ಹೇಳ್ಕೊಂಡು ಬರ್ತಾನೆ ಹೋದ್ರು. ನಾವು ಆಗಸ್ಟ್ 11ನೇ ತಾರೀಕು ನೇಮಕಾತಿ ತಿಥಿ ಆಗಿದೆ ಅಂತ ಹೇಳಿ ಹೋರಾಟ ಮಾಡಿದ್ವಿ ಫ್ರೀಡಂ ಪಾರ್ಕ್ ಅಲ್ಲಿ, ತಿಥಿ ಆಗಿದೆ ಅಂತ ಹೇಳ್ಬಿಟ್ಟು. ಆದ್ರೂ ಅದು 1 ತಿಂಗಳಾದ್ಮೇಲೆ 1 ತಿಂಗಳಾದ್ರೆ ಒಳ ಮೀಸಲಾತಿ ರಿಪೋರ್ಟ್ ಜಾರಿಗೆ ಆಯ್ತಷ್ಟೇ, ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಯ್ತು ಅವಾಗಾದ್ರು. ಅದಾದ್ಮೇಲೆ ತಿರ್ಗಾ ಮತ್ತೆ ನಾವು ಸೆಪ್ಟೆಂಬರ್ 25ನೇ ತಾರೀಕು ಧಾರವಾಡದಲ್ಲಿ ಹೋರಾಟ ಮಾಡ್ಬೇಕು ಅಂತ ಹೇಳಿ ಎಲ್ಲಾ ವಿದ್ಯಾರ್ಥಿಗಳು ಡಿಸೈಡ್ ಮಾಡಿದ್ವಿ. ಹೌದಾ? ಇಡೀ ದೇಶಕ್ಕೆ ಗೊತ್ತಾಯ್ತು ನಮ್ಮ ವಿದ್ಯಾರ್ಥಿಗಳ ಶಕ್ತಿ ಏನು ಅಂತ ಹೇಳಿ ಧಾರವಾಡದಲ್ಲಿ ತೋರ್ಸಿದೀವ ಇಲ್ವಾ? ಆದ್ರೆ ಅದು ಸೆಪ್ಟೆಂಬರ್ 25 ನಂತರ 1 ತಿಂಗಳಾದ್ರೂ ಅವಕಾಶ ಕೊಟ್ಟಿದೀವಿ. ಬರೀ ಒಂದೇ ಒಂದು ನೋಟಿಫಿಕೇಶನ್ಸ್ ಮಾಡಿದ್ರು. ಅದು ಎಷ್ಟು? 708 ಹುದ್ದೆಗಳು. ಏನಂತಂದ್ರೆ ಯಾವ್ದಾದ್ರು ಸಾಲ ಮಾಡ್ಬೇಕು, ಇಲ್ಲ ಜಮೀನ್ ಮಾರಿ ಅಪ್ಲಿಕೇಶನ್ ಹಾಕಂತ ಪರಿಸ್ಥಿತಿಗೆ ತಗೊಂಡ್ಬಂದ್ರು. ಅದನ್ನ ಒಂದ್ ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ 1 ಗುಂಟೆ ಜಮೀನ್ ಮಾರ್ಬೇಕಂತ ಅನ್ಸುತ್ತೆ. ಹೌದಾ ಇಲ್ವಾ? ಆ ಪರಿಸ್ಥಿತಿಗೆ ಸರ್ಕಾರ ತಗೊಂಡಿರಂದ್ರೆ, ನಿಮ್ಮಲ್ಲಿ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತಂದ್ರೆ ಗ್ಯಾರಂಟಿನ ಬಂದ್ ಮಾಡಿ, ಇಲ್ಲ ಯಾರಿಗ್ ತಲುಪಿಸ್ಬೇಕು ಗ್ಯಾರಂಟೀಸ್ ಯಾರಿಗ್ ನೀಡಿದೆ ಅವ್ರಿಗಷ್ಟೇ ಕೊಡಿ. ನೀವು 50 ಎಕರೆ ಜಮೀನು ಇರುತ್ತೆ, ಅವನ ಮನೆ 50 ಕೋಟಿ ಆಸ್ತಿ ಇರುತ್ತೆ, ಅವನಿಗೂ ಗ್ಯಾರಂಟಿ, ಅವನಿಗೂ ನಿನ್ನ ಹೆಂಡತಿಗೂ ಬಸ್ ಫ್ರೀ, ನನ್ನ ಹೆಂಡತಿಗೂ ಫ್ರೀ ಬಸ್ ಫ್ರೀ ಅಲ್ಲ, ಯೋಚನೆ ಮಾಡಿ. ಹೌದಾ ಇಲ್ವಾ? ಎಲ್ಲಾರ್ಗೂ ಫ್ರೀ ಅಂತ ಅನ್ಕೊಂಡೋದ್ರೆ, ಈ ಕಡೆ ನಾನೇ ನೋಡಿದೀನಿ ಎಷ್ಟೋ ಪ್ರಾಮಾಣಿಕವಾಗಿ ಪೊಲೀಸ್ ಆಫೀಸರ್, ನಾನು ಚರ್ಚೆ ಮಾಡಿದ್ದೀನಿ ಪೊಲೀಸ್ ಆಫೀಸರ್ ಹತ್ರ. ಅವ್ರೇನಂತ ಹೇಳಿದಾರೆ ಅಂತಂದ್ರೆ, ಬೆಂಗಳೂರಿಂದ ಧರ್ಮಸ್ಥಳಕ್ಕೆ 10,000 ರೂಪಾಯಿ ರೇಷ್ಮೆ ಸ್ಯಾರಿ ಉಟ್ಕೊಂಡಿರ್ತಾರಂತವ್ರು, ಈ ಕಡೆ KSRTC ಬಸ್ 400 ರೂಪಾಯಿ ಟಿಕೆಟ್ ಫ್ರೀ ಅದ್ರಲ್ಲಿ ಹೋಗ್ತಾರಂತೆ. ಆ 10,000 ರೂಪಾಯಿ ರೇಷ್ಮೆ ಸೀರೆಗೆ ಡ್ರೈ ಕ್ಲೀನಿಂಗ್ ಕೊಡ್ಬೇಕಂತಂದ್ರೆ ಸುಮಾರು 500ರಿಂದ 1000 ರೂಪಾಯಿ ಕೊಡ್ಬೇಕಾಗುತ್ತೆ. ಹೌದಾ ಇಲ್ವಾ? ಅಂತವ್ರಿಗೂ ನೀವು ಬಸ್ ಫ್ರೀ ಅಂತಂದ್ರೆ, ಇಲ್ಲಿ ಯುವಕರು ಒಂದೊಂದು ಊಟ 10 ರೂಪಾಯಿ ಕೊಟ್ಟು ಇಲ್ಲಿ ನಾಷ್ಟ ಮಾಡೋಂತ ಪರಿಸ್ಥಿತಿ ಬಂದಿದೆ. ಇಲ್ಲಿ ಫ್ರೀಯಾಗಿ ಊಟ ಕೊಟ್ರೆ ದೇವಸ್ಥಾನದಲ್ಲಿ ಊಟ ಮಾಡೋಂತ ಪರಿಸ್ಥಿತಿಗೆ ಯಾರು ತಗೊಂಬಂದಿರೋದು? ಯಾರು? ನಾವ್ ಇದನ್ನ ಇದೇ ರೀತಿ ಮುಂದುವರಿಸ್ಬೇಕಾ? ನಮ್ಮ ಬೇಡಿಕೆ ಏನಪ್ಪಾ ಅಂತಂದ್ರೆ, ನಿಮ್ಮ ಆಸ್ತಿ, ಸರ್ಕಾರದ ನಿಮ್ಮ ಆಸ್ತಿ ನಮಗೆ ಕೊಡಿ ಅಂತ ಕೇಳ್ತಾ ಇಲ್ಲ, ಸಚಿವರು ನಿಮ್ಮ ಮನೆ ಆಸ್ತಿ ಕೊಡಿ ಅಂತ ಕೇಳ್ತಾ ಇಲ್ಲ, MLAಗಳಿಗೆ ನಿಮ್ಮ ಮನೆ ಆಸ್ತಿ ಕೊಡಿ ಅಂತ ಕೇಳ್ತಾ ಇಲ್ಲ, ಇಲ್ಲ ನಿಮ್ ಮನೆಯಿಂದ ನಮಗೇನೋ ತಿಂಗಳ ದುಡ್ಡು ಹಾಕಿ ಅಕೌಂಟಿಗೆ ನಾವು ಇಲ್ಲಿ ವರ್ಷಾನ್ಗಟ್ಲೆ ಓದ್ಕೊಂತೀವಿ ಅಂತ ನಿಮಗೇನು ಯಾವತ್ತೂ ಭಿಕ್ಷೆ ಬೇಡಿಲ್ಲ. ಕೇಳಿದೀವಾ? ನಮ್ಗೆ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ನಮಗೆ ನಮ್ ರೈಟ್ಸ್ ಇದೆ, ರೈಟ್ ಟು ಎಂಪ್ಲಾಯ್ಮೆಂಟ್ಸ್ ಅಂತ ಹೇಳಿ. ಹೌದಾ ಇಲ್ವಾ? ಸರ್ಕಾರದಲ್ಲಿ ಏನ್ ಖಾಲಿ ಹುದ್ದೆ ಇದೆ ಅದನ್ನ ಮಾತ್ರ ಫಿಲ್ ಮಾಡಿ ಅಂತ ನಾವು ಕೇಳ್ಕೊಂತಾ ಇರೋದು. ಹೌದಾ ಇಲ್ವಾ? ಕಾಂಗ್ರೆಸ್ ಸರ್ಕಾರ ಬರೋದಕ್ ಮುಂಚೆ ಪಾಪ PC ವಯೋಮಿತಿಗೆ ಆ ಹೆಣ್ಮಕ್ಳು ಕಣ್ಣಾಗ ನೀರ್ ಹಾಕ್ತಾ ಇದ್ದಾರೆ. ಮನೆ ಹತ್ರ ಹೋಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಕೇಳ್ಕೊಂಡ್ರೆ, ಹೆಣ್ಮಕ್ಳಿಗೆ ಮಾಮೂಲಿ ಅದು ಕಣ್ಣಾಗ ನೀರ್ ಹಾಕೊಂಡು ಹೋಗ್ತೀರಾ ಅಂತ ಹೇಳ್ತಾರಂತೆ. ನಿಮಗೆ ನಿಜವಾಗ್ಲೂ ನಾವೇ ಚಪ್ಪಲಿ ನೋಡ್ಕೊಬೇಕು ನಿಮ್ಗೆ ಓಟ್ ಹಾಕಿ ಗೆಲ್ಸಿರೋದಕ್ಕೆ. ಆ ಗೃಹ ಸಚಿವರು ಮನೆ ಹತ್ರ 100 ಸತಿ ಹೋಗಿದ್ದೀನಿ, ಕಡಿಮೆ ಅಂತ ಅಂದ್ರೆ 100 ಸತಿ ಹೋಗಿದ್ದೀನಿ. ಅಲ್ಲ, 100 ಸತಿ ಹೋದ್ರು ನಾವು ವಯೋಮಿತಿನ ನೆರೆಹೊರೆ ರಾಜ್ಯಗಳಲ್ಲಿ ತರ್ಸ್ಕೊಬೇಕು, ಆಮೇಲೆ ನಾನು ಪರಿಶೀಲನೆ ಮಾಡ್ತೀನಿ ಅಂತಂದ್ರೆ ನಾನೇ ಇಷ್ಟು ಫೈಲ್ ತಗೊಂಡೋಗಿ ಕೊಟ್ಟಿದ್ದೀನಿ. ಇಲ್ಲ, ನನ್ನ ಹತ್ರ ಎಲ್ಲ ಇದೆ ಅಂತ ಹೇಳ್ತಾ ಇರಲ್ಲ ಸರ್. ನಾನ್ ನಿಮ್ಗೆ ಏನ್ ಕೇಳ್ತಾ ಇದೀನಿ, ಸುಮ್ನೆ ನಿಮ್ಗೆ ಅಷ್ಟು ಫೈಲು ಬೇಕಿಲ್ಲ, ಈಗೆಲ್ಲ ಅಡ್ವಾನ್ಸ್ ಟೆಕ್ನಾಲಜಿ ಇದೆ. 5 ನಿಮಿಷ ಸಾಕು, ಸುಮ್ನೆ ಗೂಗಲ್ ಮಾಡ್ಬಿಟ್ರೆ ಎಂಟೈರ್ ಸ್ಟೇಟ್ ಲಿಸ್ಟ್, ಸ್ಟೇಟ್ ಬೈ ಸ್ಟೇಟ್ ಎಷ್ಟೇ ಸ್ಟೇಜ್ ಇದೆ ಅಂತ ಲಿಮಿಟ್ ತೋರಿಸ್ತಾರ ಇಲ್ವಾ? ನೀವು ನೇಮಕಾತಿ ಪ್ರತಿ ವರ್ಷ ನೋಟಿಫಿಕೇಶನ್ಸ್ ಮಾಡಿದ್ರೆ ನಾವ್ಯಾಕೆ ಹೋರಾಟ ಮಾಡ್ಬೇಕು? ನಾವ್ಯಾಕೆ ವಯೋಮಿತಿ ಜಾಸ್ತಿ ಮಾಡಿ ಅಂತ ಕೇಳ್ಬೇಕು? ಹೌದಾ ಇಲ್ವಾ? ನೀವೇ ನಮಗ್ ಭಿಕ್ಷೆ ಕೊಡಿ ಅಂತ ಕೇಳ್ತಾ ಇಲ್ಲ. ನಮ್ಮ ಬೇಡಿಕೆ, ನಮ್ಮ ಡಿಮ್ಯಾಂಡ್ಸ್, ನಮ್ಮ ರೈಟ್ಸ್ ಅದು. ನೀವು ನಿಮ್ಮ ಮನೆಯಿಂದ ಏನ್ ಕೊಡ್ತಾ ಇಲ್ಲ, ನಾವು ಕಟ್ಟ ಟ್ಯಾಕ್ಸ್ ಇಂದ ನೀವು ಸರ್ಕಾರ ನಡೆಸ್ತಾ ಇದ್ರೆ ಹೊರತು
ಹೊರತು ನಿಮ್ ಸರ್ಕಾರ ನಾವ್ ಹೇಳ್ದಾಗ ನೀವ್ ಕೇಳ್ಬೇಕು, ನೀವ್ ಹೇಳ್ದಂಗ್ ನಾವ್ ಕೇಳ ಅಂತದಲ್ಲ. ಸರ್ಕಾರ ನಾವ್ ಹೇಳ್ದಂಗ್ ಕೇಳ್ಬೇಕು, ನೀವ್ ಹೇಳ್ದಂಗ್ ನಾವ್ ಕೇಳ ಅಂತದಲ್ಲ. ನಾವ್ ಎಲೆಕ್ಟ್ ಮಾಡಿರೋದು ನಿಮ್ಮನ್ಗೆ, ನಾವ್ ಕೊಟ್ಟಿರೋ ಭಿಕ್ಷೆ ಅದು. ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ, ನೀವೇನ್ ಕೆಲಸ ಮಾಡ್ತೀರಾ ಅದೇ ಶಾಶ್ವತ ಉಳ್ಕೊಳೋದು. 7,76,386 ಹುದ್ದೆ ಖಾಲಿ ಇದೆ. ಅದರಲ್ಲಿ ಟೀಚರ್ಸ್ ವೇಕೆನ್ಸಿ 70,727 ಹುದ್ದೆ ಖಾಲಿ ಇದೆ. ಇದೆಯಾ ಇಲ್ವಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ 25,000 ರಿಂದ 30,000 ಹುದ್ದೆ ಖಾಲಿ ಇದೆ. ಇದೆಯಾ ಇಲ್ವಾ? ಅದರಲ್ಲಿ ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಸರ್ ನಿಜವಾಗ್ಲೂ ನೀವು ಯಾವುದೇ ಒಂದು ಹೇಳಿಕೆ ಕೊಡಬೇಕಾದ್ರೆ ದಯಮಾಡಿ ನೀವು 100 ಸತಿ ಯೋಚನೆ ಮಾಡಿ. ಯಾಕೆಂದ್ರೆ ನಾವು 2.5 ವರ್ಷದಿಂದ ನೋಡ್ತಾ ಇದೀವಿ. ನೀವು ಮೊದಲು ಅತಿ ಶೀಘ್ರದಲ್ಲಿ ಅಂತ ಹೇಳ್ತಾ ಇದ್ರಿ, ಆಮೇಲೆ ಎಲ್ಲಾರು ಟ್ರೋಲ್ ಮಾಡಿದ್ರು ಅದನ್ನ ಬಿಟ್ಟಿದೀನಿ ಅಂತ ಹೇಳ್ತಾ ಇದೀನಿ. ಟ್ರೋಲ್ ಯಾಕೆ ಮಾಡ್ತಾರೆ? ಮಾತಿಗೆ ತಪ್ಪಿದ್ರೆ ಮಾತ್ರ ಟ್ರೋಲ್ ಮಾಡ್ತಾರೆ, ಹೌದಾ ಇಲ್ಲ? ನೀವು ಅದಾದ್ಮೇಲೆ ರೀಸೆಂಟ್ ಆಗಿ, ಅದು ಇನ್ನು ಜಾಸ್ತಿ ದಿನನೂ ಆಗಿಲ್ಲ, ಒಂದು 15 ದಿನ ಆಗಿರ್ಬೋದು, ಹೌದಾ ಇಲ್ಲ? 15 ದಿನದಲ್ಲಿ ಒಂದೆರಡು ಸ್ಟೇಟ್ಮೆಂಟ್ ಕೊಟ್ರಿ, 2 ದಿನದಲ್ಲಿ ನೋಟಿಫಿಕೇಶನ್ ಬಿಟ್ಬಿಡ್ತೀವಿ ಅಂತ. 2 ದಿನದಲ್ಲಿ ನೋಟಿಫಿಕೇಶನ್ಸ್ ಬಂತಾ? 2 ದಿನ ಅಲ್ಲ, ಇನ್ನು 2 ವರ್ಷ ಆದ್ರೂ ನಿಮಗೆ 2 ದಿನ 2 ವರ್ಷ ಅಂತ ಅನ್ಕೊಂತೀನಿ. ಅದ ಆ ತರ ಅನ್ಕೊಳಕ್ ಯಾವುದೇ ಕಾರಣಕ್ಕೂ ಇಲ್ಲಿ ವಿದ್ಯಾರ್ಥಿ ಎಲ್ಲ ಸ್ಟೂಡೆಂಟ್ಸ್ ಆಸ್ಪಿರೆಂಟ್ಸ್ ಕಿವಿ ಕೇಳಿಸ್ತಾ ಇರೋರು ಮತ್ತೆ ಕಣ್ ಕಾಣಿಸ್ತಾ ಇರೋರು ಯಾರು ಇಲ್ಲ ಇಲ್ಲಿ. ನಾನ್ ನೋಡಿದೀನಿ ಎಷ್ಟೋ ಜನ ಕಿವಿ ಕೇಳಿಸ್ತಾ ಇರೋರು ಕಣ್ ಕಾಣಿಸ್ತಾ ಇರೋರು ನನಗೆ ಎಷ್ಟೋ ಜನ ಫೋನ್ ಮಾಡ್ತಾರೆ, ಸರ್ ನೀವು ಮಾತಾಡೋಂತ ಒಂದು ಸ್ಟೇಟ್ಮೆಂಟ್, ಸರ್ಕಾರ ಹೇಳೋಂತ ಒಂದು ಸ್ಟೇಟ್ಮೆಂಟ್ಸ್ ಅವ್ರಿಗೂ ರೀಚ್ ಆಗ್ತಾ ಇದೆ ಅಂತಂದ್ರೆ ನಾವೆಲ್ಲ ಇಷ್ಟು ನೀಟಾಗಿ ಎಲ್ರು ಚೆನ್ನಾಗೇ ಇದ್ದೀವಿ. ನೀವು ಹೇಳೋ ಒಂದು ಸ್ಟೇಟ್ಮೆಂಟ್ ಇಂದ ಇಲ್ಲಿ ಯುವಕರು ಅಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಪಾರ್ಟ್ ಟೈಮ್ ಕೆಲಸನ, ಇಲ್ಲ ಮನೆ ಅಗ್ರಿಕಲ್ಚರ್ ಕೆಲಸನ, ಇನ್ನೊಂದು ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ ಸಣ್ಣ ಪುಟ್ಟ. ನೀವು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ ತಕ್ಷಣ ಎಲ್ಲಾ ನ್ಯೂಸ್ ಚಾನಲ್ ಅಲ್ಲೂ ಬರುತ್ತೆ, ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ. ಅದು ನೋಡಿದ ತಕ್ಷಣ ಎಲ್ಲಾ ಕೆಲಸ ಸೈಡ್ ಬಿಟ್ಟು ಇಲ್ಲಿ ಧಾರವಾಡ, ವಿಜಯಪುರ ಮತ್ತೆ ಬೆಂಗಳೂರು ಕಡೆ ಮತ್ತೆ ಡೆಲ್ಲಿ, ಬೇರೆ ಬೇರೆ ಹೈದರಾಬಾದ್, ಇಲ್ಲಿ ಕಷ್ಟಪಟ್ಟು ಓದೋದಕ್ಕಿಂತ ಯುವಕರು ಬರ್ತಾರೆ. ಈ ಕಡೆ ಆ ಕಡೆ ಕೆಲಸನೂ ಬಿಟ್ಟು ಅರ್ಧಂಬರ್ಧ ಆಗುತ್ತೆ, ಈ ಕಡೆ ಇಲ್ಲಿ ನೇಮಕಾತಿನೂ ಮಾಡಲ್ಲ. ನೀವು ಮಾಡೋದಾದ್ರೆ ಹೇಳ್ಬಿಡಿ, ನಮ್ ಕೈಯಲ್ಲಿ ಆಗಲ್ಲ, ನಿಮಗೆ ನೇಮಕಾತಿ ಮಾಡಲ್ಲ ಅಂತ ಹೇಳ್ಬಿಟ್ಟು, ನೀವು ಆಗಲ್ಲ ಅಂತ ಅಂದ್ರೆ ನಾವು ಸರ್ಕಾರನೇ ಬೀಳಿಸ್ತೀವಿ. ಆಗಲ್ಲ ಅಂತ ಒಂದೇ ಒಂದ್ ಮಾತು ಹೇಳಿ, ಆಮೇಲೆ ನಾವು ತೋರಿಸ್ತೀವಿ ಏನಂತ ಹೇಳಿ, ಹೌದಾ ಇಲ್ವಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ 25,000 ರಿಂದ 30,000 ಹುದ್ದೆ ಖಾಲಿ ಇದೆ. ಆರೋಗ್ಯ ಇಲಾಖೆಯಲ್ಲಿ 35,000 ಹುದ್ದೆ ಖಾಲಿ ಇದೆ. ಕಂದಾಯ ಇಲಾಖೆಯಲ್ಲಿ 11,000 ಹುದ್ದೆ ಖಾಲಿ ಇದೆ. ಪ್ರತಿ ಇಲಾಖೆಯಲ್ಲಿ ನೀವು ಯಾವುದೇ ಸರ್ಕಾರಿ ಕಚೇರಿಗೆ ಹೋಗಿ, ನಾನು ಪೊಲೀಸ್ ಸ್ಟೇಷನ್ಗೆ ಯಾವಾಗ್ಲೂ ಹೋಗ್ತೀನಿ, ಏನಿಲ್ಲ ಅಂದ್ರೆ ವಾರಕ್ಕೆ ಒಂದ್ 4-5 ಸತಿ ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡ್ತೀನಿ. ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಪಾಪ ಸಿಬ್ಬಂದಿಗಳು ಎಷ್ಟು ನರಕ ಅಂತಂದ್ರೆ ನರಕ. ಯಾಕೆ ಹೇಳ್ತೀನಿ ಅಂತಂದ್ರೆ, ಇರೋ 24 ಗಂಟೆಯಲ್ಲಿ 20 ಗಂಟೆ ದುಡ್ಸ್ಕೊಂತಾರೆ ಬೇಕಾದ್ರೆ ಅವರು, ಹಗ್ಲು ರಾತ್ರಿ ದುಡ್ಸ್ಕೊಂತಾರೆ. ಅದ್ರಲ್ಲೂ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಇದಾರಲ್ಲ, ಒಂದಿನ ರಜಾ ಕೊಡಲ್ಲ ಅವರಿಗೆ, ಒಂದಿನ ರಜಾ ಕೊಡಲ್ಲ. ಆ ಒಂದು ಪರಿಸ್ಥಿತಿಗೆ ಸರ್ಕಾರ ತಗೊಂಡ್ಬಂದಿದೆ. ಮತ್ತೆ ಇನ್ನೊಂದು, ಮನೆ ಪೊಲೀಸ್ ಅಂತ ಹೇಳ್ತೀರಲ್ಲ, ಇಲ್ಲಿ ಅಧಿಕಾರಿಗಳು ಇಲ್ದಿರ ಮನೆ ಪೊಲೀಸ್ ಏನಕ್ಕೆ? ನೀವು ಮನೆ ಎಲ್ಲ ಗಲ್ಲಿ ಒಂದೊಂದು ರೋಡ್ಗೆ, ಇಲ್ಲ ಒಂದು ವಿಲೇಜ್ಗೆ, ಅಟ್ಲೀಸ್ಟ್ ಒಂದು ಹಳ್ಳಿಗೊಂದು ಹುದ್ದೆ ಅಂತ ಆದ್ರೂ ಮಾಡಿ. ನೀವು ಮನೆಗಂತೂ ಹುದ್ದೆ ಮಾಡಲ್ಲ, ಹಳ್ಳಿಗೊಂದು ಹುದ್ದೆ ಅಂತ ಮಾಡಿದ್ರು ಅಟ್ಲೀಸ್ಟ್ ತಿಂಗಳಿಗೆ ಅಲ್ಲಿ ನೀವು ಏನಿಲ್ಲ ಅಂದ್ರೆ ಲಕ್ಷಾಂತರ ಹುದ್ದೆಗಳು ನೀವು ಕರಿಬಹುದು. ಯಾಕೆ ಅಂತಂದ್ರೆ ನಿಮ್ಮಲ್ಲಿ ಆಗಲ್ಲ ಅಂತಂದ್ರೆ ಒಪ್ಕೊಂಬಿಡಿ, ನಾವು ಯಾವ ರೀತಿ ನಾವು ನೇಮಕಾತಿ ಮಾಡಿಸ್ಬೇಕು, ಯಾರ ಕೈಯಲ್ಲಿ ಮಾಡಿಸ್ಬೇಕು ಅಂತ ನಾವು ತೋರಿಸ್ತೀವಿ ಅವಾಗ. ಯಾಕೆಂದ್ರೆ ಇವತ್ತು ವಿಜಯಪುರ ನಗರದಲ್ಲಿ ವಿದ್ಯಾರ್ಥಿ ಯುವ ಜನರ ಒಂದು ಬೃಹತ್ ಉದ್ಯೋಗಕ್ಕಾಗಿ ನಡೆಯತಕ್ಕಂಥ ಒಂದು ಆಂದೋಲನ ಇವತ್ತು ಮುಗಿಲು ಮುಟ್ಟಿದೆ. ಜನಸಾಗರರಂತೆ ವಿದ್ಯಾರ್ಥಿ ಯುವ ಜನರು ಇವತ್ತು ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಯಾಕಪ್ಪ ಅಂತಂದ್ರೆ ಸುಮಾರು 5 ವರ್ಷಗಳಿಂದ ಸರ್ಕಾರ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಯಾವುದೇ ಸರ್ಕಾರಿ ಉದ್ಯೋಗಗಳನ್ನ ಕರೆಯದೆ ಇವತ್ತು ವಿದ್ಯಾರ್ಥಿಗಳ ಜೀವನವನ್ನ ಹಾಳು ಮಾಡುವಂತ ಒಂದು ವಿಚಾರವಾಗಿ ಏನು ಇವರು ಕೆಲಸ ಮಾಡ್ತಾ ಇದೆ, ಅದನ್ನು ವಿರೋಧಿಸಿ ಇವತ್ತು ವಿದ್ಯಾರ್ಥಿ ಯುವ ಜನರು ಸಾಗರದಂತೆ ಬೀದಿಗಿಳಿದಿರ್ತಕ್ಕಂಥದ್ದು ತುಂಬಾ ಒಂದು ಬೇಕರವಾದಂತ ಒಂದು ವಿಚಾರ ಅಂತೇಳಿ ನಾವು ಇವತ್ತು ಭಾವಿಸ್ತಾ ಇದ್ದೀವಿ. ನಾವೇನ್ ಕೇಳ್ತಾ ಇದ್ದೀವಿ, ಪ್ರತಿ ತಿಂಗಳು ಕೂಡ ಖಾಲಿ ಇರ್ತಕ್ಕಂಥ ಕರ್ನಾಟಕದ ಉದ್ಯೋಗ ಆಗಿರ್ಬೋದು, ಕೇಂದ್ರ ಸರ್ಕಾರದ ಉದ್ಯೋಗ ಆಗಿರ್ಬೋದು, ಎಲ್ಲವನ್ನು ನೀವು ಕನ್ಫರ್ಮ್ ಮಾಡಬೇಕು, ಎಲ್ಲರಿಗೂ ಕೂಡ ಒಂದು ಉದ್ಯೋಗ ಸಿಗುವಂತ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರಬೇಕು. ಇವತ್ತು ಯಾವುದೇ ಉದ್ಯೋಗ ಇಲ್ಲಪ್ಪ ಅಂತಂದ್ರೆ ಇವತ್ತು ಜನಸಾಮಾನ್ಯ ಮಕ್ಕಳು, ಬಡವರ ಮಕ್ಕಳು ಇವತ್ತು ಏನ್ ಮಾಡ್ಬೇಕು ಅಂತಕ್ಕಂಥ ವಿಚಾರವಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ತಾವೆಲ್ಲರೂ ಕೂಡ
ಈ ಒಂದು ಹೋರಾಟವನ್ನ ಇದು ಇಟ್ಕೊಂಡು ನೀವು ಇವತ್ತ ಜಾರಿ ಮಾಡದೆ ಹೋದ ಪಕ್ಷ ಇಡೀ ರಾಜ್ಯನೇ ದಂಗ್ ಹೇಳ್ತದೆ ಅಂತಕ್ಕಂಥ ವಿಚಾರವಾಗಿ ನಾನು ಇವತ್ತು ತಮ್ಮ ಮನವಿ ಮಾಡ್ತಾ ಇದ್ದೇನೆ. ಅಕ್ಷಯ್ ಕುಮಾರ್ ದಲಿತ ವಿದ್ಯಾಪರಿಷತ್ ವಿಜಯಪುರ ಜಿಲ್ಲೆ ಒಂದು ಏನು ಕ್ರೀಡಾಂಗಣ ಅಂಬೇಡ್ಕರ್ ಗ್ರೌಂಡ್ ಇದೆ, ಅಲ್ಲಿಂದ ಅಂಬೇಡ್ಕರ್ ಸರ್ಕಲ್ ವರೆಗೂ ನಮ್ಮ ಒಂದು ಹೋರಾಟ ನಡೀತಾ ಇದೆ. ಇವತ್ತು ಇಲ್ಲಿ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ದೊಡ್ಡ ಒಂದು ಸಭೆ ಕೂಡ ನಡೀತಾ ಇದೆ. ಅದಕ್ಕಾಗಿ ಈ ಒಂದು ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಸಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಇಡೀ ವಿಜಯಪುರ ಜಿಲ್ಲೆ ಎಲ್ಲಾ ವಿದ್ಯಾರ್ಥಿ ಯುವ ಜನರ ನೇತೃತ್ವದಲ್ಲಿ ನಡೀತಾ ಇದೆ. ಯಾವುದೇ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಯಾವುದೇ ಸಂಘಟನೆ ಇಲ್ಲ, ಎಲ್ಲಾ ಸಂಘಟನೆಗಳು ಒಳಗೊಂಡು ಈ ಹೋರಾಟ ನಡೀತಾ ಇದೆ. ಅದಕ್ಕಾಗಿ ಈ ಹೋರಾಟಕ್ಕೆ ನಾವು ಇಡೀ ರಾಜ್ಯದ ಜನ ಬೆಂಬಲಿಸಿದ್ದಾರೆ. ಆದ್ರೆ ಇವತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ.